ಮುಸ್ಲಿಮರ ಬೆನ್ನಿಗೆ ಚೂರಿ ಹಾಕಿದ ಕಾಂಗ್ರೆಸ್. ನಮಸ್ಕಾರ ಸ್ನೇಹಿತರೆ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಗೆಳೆಯರೆ, ಪ್ರಜಾಪ್ರಭುತ್ವದ ಅತಿ ದೊಡ್ಡ ವಿಪರ್ಯಾಸವೆಂದರೆ ಹಕ್ಕುಗಳನ್ನು ಕೇಳುವವರ ಬಾಯಿಗೆ ಭಿಕ್ಷೆಯ ತುತ್ತನ್ನು ಇಟ್ಟು ಅದೇ ಸಮುದಾಯವನ್ನ ಆಳುವವರ ಪಾದದಡಿ ಗುಲಾಮರನ್ನಾಗಿ ಕೂರಿಸುವುದು. ದಶಕಗಳಿಂದ ಕರ್ನಾಟಕದ ರಾಜಕಾರಣದಲ್ಲಿ ನಡೆಯುತ್ತಿರುವುದು ಇದೇ ಕಪಟ ನಾಟಕ. ಅಲ್ಪಸಂಖ್ಯಾತರ ಮತ್ತು ದಲಿತರ ರಕ್ಷಕರೆಂದು ಎದೆ ಬಡಿದುಕೊಳ್ಳುವ ಕಾಂಗ್ರೆಸ್ ಪಕ್ಷ ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ಹೆಸರಿನಲ್ಲಿ ಅಕ್ಷರಶಃ ಮುಸ್ಲಿಮರ ಬೆನ್ನಿಗೆ ಚೂರಿ ಹಾಕಿದೆ. ಬಹುಸಂಖ್ಯಾತ ಮುಸ್ಲಿಮರಿಗೆ ಟಿಕೆಟ್ ವಂಚಿಸಿ ಶಾಮನೂರು ಎಂಬ ಬಂಡವಾಳಶಾಹಿ ಕುಟುಂಬದ ಟ್ರ್ಯಾಪ್ಗೆ ಕಾಂಗ್ರೆಸ್ ಹೈಕಮಾಂಡ್ ಸಂಪೂರ್ಣವಾಗಿ ಶರಣಾಗಿದೆ. ಹಲೋ ಕಾಂಗ್ರೆಸ್ ನಾಯಕರೇ, ಮುಸ್ಲಿಮರಿಗೆ ಬೇಕಿರೋದು ತಮ್ಮ ಜನಸಂಖ್ಯೆಗೆ ಅನುಗುಣವಾದ ಪ್ರಾತಿನಿಧ್ಯವೇ ಹೊರತು ಹಿಂಬಾಗಿಲಿನಿಂದ ನೀಡುವ ರಾಜಕೀಯ ಭಿಕ್ಷೆ ಅಲ್ಲ. ಇಂದು ನಾವು ಬಿಚ್ಚಿಡುತ್ತಿರುವುದು ಕೇವಲ ಒಂದು ಉಪಚುನಾವಣೆಯ ಕಥೆಯಲ್ಲ, ಇದು 76 ಲಕ್ಷ ಮುಸ್ಲಿಮರ ಅಸ್ಮಿತೆಯ ಪ್ರಶ್ನೆ. ದಲಿತರ ರಾಜಕೀಯ ಶೋಷಣೆಯ ಕರಾಳ ಮುಖ ಮತ್ತು ಗುಲಾಮಗಿರಿಯ ಸಂಕೋಲೆಗಳನ್ನು ಕಿತ್ತೊಗೆಯಲು ಶುರುವಾಗಿರುವ ಬಂಡಾಯದ ಕಿಡಿಯ ಸಂಪೂರ್ಣ ವಿಶ್ಲೇಷಣೆ. ಶಾಮನೂರು ಕುಟುಂಬದ ಟ್ರ್ಯಾಪ್ ಮತ್ತು ಕಾಂಗ್ರೆಸ್ನ ದಾಸ್ಯ. ದಾವಣಗೆರೆ ಎಂದರೆ ಅದು ಶಾಮನೂರು ಕುಟುಂಬದ ಜಹಗೀರು ಅನ್ನೋ ಭ್ರಮೆಯನ್ನ ಕಾಂಗ್ರೆಸ್ ಸೃಷ್ಟಿಸಿದೆ. 94ನೇ ವಯಸ್ಸಿನಲ್ಲಿ ನಿಧನರಾದ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಅವರ ಸ್ಥಾನಕ್ಕೆ ಈಗ ಉಪಚುನಾವಣೆ ಬಂದಿದೆ. ಈ ಕ್ಷೇತ್ರದಲ್ಲಿ 75,000ಕ್ಕೂ ಅಧಿಕ ಮುಸ್ಲಿಂ ಮತದಾರರಿದ್ದಾರೆ ಮತ್ತು ಅದೇ ನಿರ್ಣಾಯಕ ಶಕ್ತಿ. ಆದರೆ ಟಿಕೆಟ್ ಯಾರಿಗೆ ಸಿಕ್ಕಿದೆ ಗೊತ್ತಾ? ದಿವಂಗತ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ, ಹಾಲಿ ಸಚಿವ SS ಮಲ್ಲಿಕಾರ್ಜುನ್ ಅವರ ಪುತ್ರ 27 ವರ್ಷದ ಸಮರ್ಥ್ ಮಲ್ಲಿಕಾರ್ಜುನ್ ಅವರಿಗೆ. ನೋಡಿ ಈ ವಿಪರ್ಯಾಸವನ್ನ. ತಂದೆ SS ಮಲ್ಲಿಕಾರ್ಜುನ್ ದಾವಣಗೆರೆ ಉತ್ತರದ ಶಾಸಕ ಹಾಗೂ ಸಚಿವ. ತಾಯಿ ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆಯ ಸಂಸದೆ. ಈಗ ಮಗ ಸಮರ್ಥ್ ದಾವಣಗೆರೆ ದಕ್ಷಿಣಕ್ಕೆ ಶಾಸಕನಾಗಲಿಕ್ಕೆ ಕಾಂಗ್ರೆಸ್ ಟಿಕೆಟ್ ನೀಡಿದೆ. ಹಾಗಾದರೆ ಇಲ್ಲಿ ಬೆವರು ಸುರಿಸಿ ಲಾಠಿ ಏಟು ತಿಂದು ಹಗಲಿರುಳು ಪಕ್ಷಕ್ಕಾಗಿ ದುಡಿಯುವ ಮುಸ್ಲಿಮರು ಮತ್ತು ದಲಿತರು ಕೇವಲ ಇವರ ಪಲ್ಲಕ್ಕಿ ಹೊರಲು ಇರುವ ಜೀತದಾಳುಗಳೇ? ಇದು ಪ್ರಜಾಪ್ರಭುತ್ವವೇ ಅಥವಾ ಬ್ರಿಟಿಷರ ಕಾಲದ ಸಾಮಂತಶಾಹಿಯೇ? ತಮ್ಮ ಸಮುದಾಯಕ್ಕೆ ಈ ಬಾರಿ ಟಿಕೆಟ್ ನೀಡಬೇಕು ಅಂತ ಮುಸ್ಲಿಂ ನಾಯಕರು, ಸಚಿವ ಜಮೀರ್ ಅಹಮದ್ ಖಾನ್ ಸೇರಿದಂತೆ ಹಲವರು ತೀವ್ರ ಪಟ್ಟು ಹಿಡಿದಿದ್ರು. ನಾವು ಕೇಳಿದ್ದೀವಿ, ಭಾಳ ಜನ ಅಲ್ಪಸಂಖ್ಯಾತರು ಬಂದು ಶಾಮನೂರು ಶಿವಶಂಕರಪ್ಪ ಇರುವಾಗ ಇದು ನನ್ನ ಕೊನೆಯ ಚುನಾವಣೆ, ಅದಾದಮೇಲೆ ಅಲ್ಪಸಂಖ್ಯಾತರಿಗೆ ನಾನೇ ನಿಲ್ಲಿಸಿ ಗೆಲ್ಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರಂತೆ. ಆ ಹಿನ್ನೆಲೆಯಲ್ಲಿ ಭಾಳ ಜನ ನಂತ ಬಂದು ನಮ್ಮ ಅಲ್ಪಸಂಖ್ಯಾತರು 80,000 ಓಟ್ ಇದೆ, ದಯಮಾಡಿ ಶಾಮನೂರು ಶಿವಶಂಕರಪ್ಪ ಅವರು ಓಟ್ ಚುನಾವಣೆಯಲ್ಲಿ ಮಾತು ಕೊಟ್ಟಿದ್ರು, ಈ ಬಾರಿ ಬೈ ಎಲೆಕ್ಷನಲ್ಲಿ ನಮ್ಮ ಅಲ್ಪಸಂಖ್ಯಾತರನ್ನೇ ಟಿಕೆಟ್ ನೀವು ಕೊಡಿಸ್ಬೇಕು ಅಂತ ಬಂದು ಕೇಳಿದ್ದಾರೆ. ನಾನು ಅಲ್ಪಸಂಖ್ಯಾತ ನಾಯಕ ಅಂತ ನಂತವೆಲ್ಲ ಯಾರು ತಗೋಗಿ ಕೇಳ್ತಾರೆ? ನಂತ ತಾನೇ ಬಂದು ಕೇಳಬೇಕು. ನಾನು ಏನು ಹೇಳಿದ್ರು ನನ್ನ ವರದಿಯನ್ನು ನಾನು ಹೈಕಮಾಂಡ್ ಕೊಡ್ತೀನಿ. ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್ ಮಾಡಬೇಕಾದ್ರೆ ನಾನು ಕೊಡೋಕ್ಕಾಗ್ತದೆ ಟಿಕೆಟ್ ಇರ್ತೀವಿ. ಕೇಳೋದು ತಪ್ಪಿದೆ. ಒಂದು ಸಮಾಜ ಬಂದು ನನಗೆ ಈ ಥರ ಕೇಳಬೇಕು, ನೀವು ಒತ್ತಡ ಆಗಬೇಕಂತ ಹೇಳಿದ್ದಾರೆ. ಆ ಕಾರಣಕ್ಕೆ ನಾನು ಕೇಳ್ತೀನಿ, ಮುಂದೆನೂ ಕೇಳ್ತೀನಿ. ಚುನಾವಣೆಯಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಮುಖಂಡರು ಖಂಡಿತ ಬಿಟ್ಕೊಡ್ತೀನಿ. ನಾನು ಹೇಳಿದರೆ ನಾನು ಬಿಟ್ಕೊಡ್ತೀನಿ. ನಾನು ಹೇಳಿದರೆ ನಾನು ಬಿಟ್ಕೊಡ್ತೀನಿ. ನಮ್ದು ಏನಾಗೈತಿ ಅಂದ್ರೆ ಜೋಕರ್ಗಳು ಕೆಲಸ ಆದಂಗಾಗೈತಿ. ಅವ್ನು ಬರೋದು ಅವನೊಂದು ಸ್ಟೇಟ್ಮೆಂಟ್ ಕೊಡೋದು, ಬರೋದು ಇವನೊಂದು ಸ್ಟೇಟ್ಮೆಂಟ್ ಕೊಡೋದು. ಏನು ಎಲ್ಲರೂ ಒಟ್ಟು ಯಾರು ಅಬ್ದುಲ್ ಜಬ್ಬರ್ ಅಂತಲ್ಲ, ಜನಗಳು. ಈಗ ಜಮೀರು ಅಲ್ಲಿಂದ ಬಂದು ಇಲ್ಲಿ ಬರೋದೇನೈತಿ? ಇಲ್ಲಿ ಬಂದು ಮಾತಾಡಿದ್ದೇನೆ, ಫಸ್ಟ್ ಮಾತಾಡಿದ್ದಕ್ಕೆ ಬಂದಿರೋದು. ಇದು ಯಾಕೆ ಮಾತಾಡ್ಬೇಕು? ಕೂತ್ಕೊಂಡು ನನ್ನ ಹತ್ರ ಮಾತಾಡಿ ನಾನೇ ಹೇಳ್ತಿದ್ನಲ್ಲ. ಈಗ ಸಸ್ಪೆಂಡ್ ಆದವ್ರನ್ನೆಲ್ಲರೂ ಕಮಿಟಿ ಮೆಂಬರ್ಗಳು ಮಾಡ್ಕೊಂಡು ಹೋಗ್ತಾವೆ. ನಾವು ಹೋಗ್ಲಿ, ಯಾರು ಬೇಡ ಅಂತಾರೆ? ಇನ್ನೊಂದಪ್ಪ, ಯಾರು ಬೇಡ ಅಂತಾರೆ? ಡೆಮೋಕ್ರಸಿ ಇದು, ನಿಲ್ಲಕ್ಕೆ ಯಾರು ಬೇಡ ಅಂತಾರೆ? ಅನ್ನೆಸೆಸರಿ ಬಂದು ಇಲ್ಲಿ ಕ್ರಿಯೇಟ್ ಮಾಡಬೇಡ್ರಿ, ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬೇಡ್ರಿ. ಯಾವ ನಮ್ಮದು ಆರಾಮೈತೆ, ನಮ್ಮದು ಕಾನ್ಸ್ಟಿಟ್ಯೂನ್ಸಿ ಏನಪ್ಪ ಅಷ್ಟೇ ನಮ್ಮದು ಇರೋದು. ಕನ್ಫ್ಯೂಷನ್ ಇಲ್ದಂಗೆ ಕ್ಲೀನಾಗಿ ಕೂತ್ಕೊಂಡು ಈ ಕಮಿಟಿ ಬಂದತ್ತಲ್ಲ, ಕಮಿಟಿಯಾಗ ಅವರು ಮೆಂಬರ್ ಅದಾರ, ಮಾತಾಡೋಣ, ಅವ್ರ ಅಭಿಪ್ರಾಯ ಹೇಳಿ. ನೋಡಪ್ಪ, ಎಲ್ಲಾರ ಐತಾ ಇವ್ನಿಗೇನಾರು ಹೇಳಿದ್ರಾ? ನಾವು ಅಪ್ಪನ ಜೊತೆಗೆ ಎಲ್ಲಾರ ಕುಂತಾಗ ಏನಾರು ಹೇಳಿದ್ರಾ? ಅಲ್ಲಿ ಸುಮ್ಮನೆ ಹೇಳ್ಕೊಂತ ಹೋದ್ರೆ ಹಂಗೆ ಯಾರು ಯಾವ ಮುಖಂಡ್ರು ಹೇಳಿದ್ರಂತ? ಎಲ್ಲಿ ಯಾರು ಹೇಳ್ತಾರ? ಜಬ್ಬರ್ ಒಬ್ಬನ ಹೇಳಿರೋದು ಅಷ್ಟೇ, ಇನ್ಯಾರು ಹೇಳ್ಯಾರ?
ಆದರೆ ಹಣ, ಜಾತಿ ಬಲ ಮತ್ತು ಬ್ಲ್ಯಾಕ್ ಮೇಲ್ ರಾಜಕಾರಣದ ಮುಂದೆ ಕಾಂಗ್ರೆಸ್ ಹೈಕಮಾಂಡ್ ಮಂಡಿಯೂರಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮಧ್ಯರಾತ್ರಿ ಹೋಟೆಲ್ನಲ್ಲಿ ಸಭೆ ನಡೆಸಿ ಮುಸ್ಲಿಮರ ಬಾಯಿಗೆ ಮಣ್ಣು ಹಾಕಿ ಶಾಮನೂರು ಕುಟುಂಬದ ವಾರಸುದಾರರಿಗೆ ಪಟ್ಟ ಕಟ್ಟಿದರು. ಕಾಂಗ್ರೆಸ್ಗೆ ಶಾಮನೂರು ಕುಟುಂಬದ ಆರ್ಥಿಕ ಬಲ ಬೇಕು, ಆದರೆ ಗೆಲ್ಲಲು ಮಾತ್ರ ಮುಸ್ಲಿಮರ ವೋಟ್ ಬ್ಯಾಂಕ್ ಬೇಕು. ಎಂಥ ನಾಚಿಕೆಗೇಡಿನ ರಾಜಕಾರಣವಿದು. ದುರಂತ ಅಂದರೆ ಶಾಮನೂರು ಅವರ ಮೊಮ್ಮಗ ಕಾಂಗ್ರೆಸ್ ಪಕ್ಷದ ಅಧಿಕೃತ ಬಿ ಫಾರ್ಮ್ ಇಲ್ಲದೆಯೇ ಒಳ್ಳೆಯ ದಿನದ ನೆಪವೊಡ್ಡಿ ನಾಮಪತ್ರ ಸಲ್ಲಿಸಿಬಿಟ್ರು. ಇದನ್ನ ಹೈಕಮಾಂಡ್ ಸೇರಿದಂತೆ ಯಾವ ಲೋ ಕಮಾಂಡ್ ಕೂಡ ಪ್ರಶ್ನಿಸಲಿಲ್ಲ, ನೋಟಿಸ್ ಕೂಡ ಕೊಡಲಿಲ್ಲ. ನಾಮಪತ್ರ ಸಲ್ಲಿಸಿದ ಮೇಲೆ ಅಧಿಕೃತ ಮಾಡಿಬಿಟ್ರು ಅದನ್ನೇ. ಸಪೋಸ್ ಇದೇ ಕೆಲಸವನ್ನ ಪಕ್ಷದ ಬಡ ಕಾರ್ಯಕರ್ತನೊಬ್ಬ ಮಾಡಿಬಿಟ್ಟಿದ್ರೆ ಹೀಗೆ ಸುಮ್ಮನೆ ಬಿಡ್ತಿದ್ರ? ಅವನ ರಾಜಕೀಯ ಶಕ್ತಿಯನ್ನೇ ಮುಳುಗಿಸಿಬಿಡ್ತಿದ್ರು ಅಲ್ವೇ? ಬಡವನ ಮೇಲೆ ತನ್ನ ಕಟಾರೋಪ ತೋರಿಸುವ ಕಾಂಗ್ರೆಸ್ ಶ್ರೀಮಂತನಿಗೆ ರತ್ನ ಗಂಬಳಿ ಹಾಸುವುದಷ್ಟೇ ಅಲ್ಲದೆ ಅವನು ನಡೆಯಲಿಕ್ಕೆ ಮೃದುವಾದ ತನ್ನ ಬೆನ್ನನ್ನು ಕೂಡ ಚಾಚಿಕೊಡುತ್ತೆ. 4 ಷರತ್ತುಗಳ ಬೂಟಾಟಿಕೆ ಮತ್ತು ಹಿಂಬಾಗಿಲಿನ ಅವಮಾನ. ಮುಸ್ಲಿಮರು ಬಂಡಾಯವಿದ್ದಾಗ ಅವರನ್ನು ಸಮಾಧಾನಪಡಿಸಲು ಕಾಂಗ್ರೆಸ್ ನಾಯಕರು ಯಾವಾಗಲೂ ಒಂದು ಅಸ್ತ್ರ ಪ್ರಯೋಗಿಸ್ತಿರ್ತಾರೆ. ಅದೇ ಈ ಕುಖ್ಯಾತ 4 ಷರತ್ತುಗಳ ಒಪ್ಪಂದ. ಮುಸ್ಲಿಮರಿಗೆ ವಿಧಾನ ಪರಿಷತ್, ರಾಜ್ಯಸಭೆ, ನಿಗಮ ಮಂಡಳಿ ಮತ್ತು ಮುಂದಿನ ದಿನಗಳಲ್ಲಿ ಸಚಿವ ಸ್ಥಾನ ನೀಡುವ ಭರವಸೆ ನೀಡಿ ಟಿಕೆಟ್ ಕಸಿದುಕೊಳ್ಳಲಾಗಿದೆ. ಆದರೆ ಮುಸ್ಲಿಂ ಬಂಧುಗಳೇ, ದಲಿತ ಸಹೋದರರೇ, ಎದೆ ಮುಟ್ಕೊಂಡು ಕೇಳ್ಕೊಳ್ಳಿ. ಸ್ವಂತ ಶಕ್ತಿಯ ಮೇಲೆ ಜನರ ಆಶೀರ್ವಾದದೊಂದಿಗೆ ನೇರವಾಗಿ ಗೆಲ್ಲುವ ತಾಕತ್ತಿರುವ ನಿಮ್ಮ ನಾಯಕರನ್ನ ರಾಜ್ಯಸಭೆ, ವಿಧಾನ ಪರಿಷತ್ತಿಗೆ ಕಳಿಸ್ತೇವೆ ಅನ್ನೋದು ಯಾವ ನ್ಯಾಯ? ಇದನ್ನ ಒಪ್ಪಿದ ನಿಮ್ಮ ಮುಸ್ಲಿಂ ಮುಖಂಡರದು ಯಾವ ನ್ಯಾಯ? ಪ್ರಜಾಪ್ರಭುತ್ವದಲ್ಲಿ ನೈಜ ಅಧಿಕಾರ ಇರೋದು ಜನರ ಮತದಿಂದ ನೇರವಾಗಿ ಆಯ್ಕೆಯಾಗುವ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ. ಕಾಂಗ್ರೆಸ್ ಉದ್ದೇಶಪೂರ್ವಕವಾಗಿಯೇ ಮುಸ್ಲಿಂ ನಾಯಕರನ್ನ ನೇರ ಚುನಾವಣೆಯಿಂದ ದೂರವಿಡುತ್ತಿದೆ. ಅವರನ್ನು ಕೇವಲ ಮೇಲ್ಮನೆಗೆ ಅಂದರೆ MLC ಸ್ಥಾನಗಳಿಗೆ ನಾಮನಿರ್ದೇಶನ ಮಾಡುವ ಮೂಲಕ ಅವರನ್ನು ಹೈಕಮಾಂಡ್ನ ದಯೆಯ ಮೇಲೆ ಬದುಕುವ ರಬ್ಬರ್ ಸ್ಟ್ಯಾಂಪ್ ನಾಯಕರನ್ನಾಗಿ ಮಾಡುತ್ತಿದೆ. ಕರ್ನಾಟಕದಲ್ಲಿ ಮುಸ್ಲಿಮರ ಜನಸಂಖ್ಯೆ ಬರೋಬ್ಬರಿ 18.08%, ಅಂದರೆ ಸುಮಾರು 76 ಲಕ್ಷ ಇದೆ ಅಂತ ಸ್ವತಃ 2015ರ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಹೇಳಿದೆ. ಜನಸಂಖ್ಯೆಯ ಆಧಾರದ ಮೇಲೆ ಮುಸ್ಲಿಮರಿಗೆ ಕನಿಷ್ಠ 40 ಶಾಸಕ ಸ್ಥಾನಗಳು ಸಿಗಬೇಕು. ಆದರೆ 2023ರ ಚುನಾವಣೆಯಲ್ಲಿ ಗೆದ್ದಿದ್ದು ಕೇವಲ 9 ಮುಸ್ಲಿಂ ಶಾಸಕರು ಮಾತ್ರ. ಛೇ, ಎಂಥ ದುರಂತ ಇಲ್ಲವೇ ಇದು? ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಿದರೆ ಹಿಂದೂ ಮತಗಳು ಬರೋದಿಲ್ಲ ಅನ್ನೋ ಸುಳ್ಳು ನೆಪವೊಡ್ಡಿ ಈ ಸಮುದಾಯಗಳ ನಾಯಕರನ್ನ ರಾಜಕೀಯವಾಗಿ ಮುಗಿಸುವ ಷಡ್ಯಂತ್ರವನ್ನ ಕಾಂಗ್ರೆಸ್ ಅನಾದಿ ಕಾಲದಿಂದ ಮಾಡ್ಕೊಂಡು ಬಂದಿದೆ. ಈ 4 ಷರತ್ತುಗಳು ಈ ಸಮುದಾಯಗಳ ರಾಜಕೀಯ ಭವಿಷ್ಯಕ್ಕೆ ಕೊಳ್ಳಿ ಇಡುವ ಡೆತ್ ವಾರೆಂಟ್ ಹೊರತು ಬೇರೇನೂ ಅಲ್ಲ. ವೋಟ್ ಬ್ಯಾಂಕ್ ಗುಲಾಮಗಿರಿ ಮತ್ತು ಸಿಡಿದೆದ್ದ ಸ್ವಾಭಿಮಾನ. ಸಮುದಾಯದ ಬಂಧುಗಳೇ ಮತ್ತು ಗೆಳೆಯರೇ, ಪ್ರಸಿದ್ಧ ತತ್ವಜ್ಞಾನಿ ಫ್ರಾನ್ಸ್ ಫ್ಯಾನನ್ ಅವರ ಒಡೆಯ ಗುಲಾಮ ಸಿದ್ಧಾಂತವನ್ನ ನಾವು ಇಲ್ಲಿ ನೆನಪಿಸಿಕೊಳ್ಬೇಕು. ಬಿಳಿ ಒಡೆಯನು ಕಪ್ಪು ಗುಲಾಮನನ್ನ ಹೇಗೆ ಕೇವಲ ವಸ್ತುವಾಗಿ ನೋಡ್ತಿದ್ದನೋ ಹಾಗೆಯೇ ಕಾಂಗ್ರೆಸ್ ಪಕ್ಷವು ದಲಿತರು ಮತ್ತು ಮುಸ್ಲಿಮರನ್ನ ಕೇವಲ ವೋಟ್ ಹಾಕುವ ಯಂತ್ರಗಳನ್ನಾಗಿ ನೋಡ್ತಿದೆ. ಬಿಜೆಪಿ ಬಂದ್ರೆ ನಿಮ್ಮನ್ನ ಮುಗಿಸ್ತಾರೆ ಅನ್ನೋ ಗುಮ್ಮನ ಭಯವನ್ನ ಬಿತ್ತಿ ನಿಮ್ಮನ್ನ ಮಾನಸಿಕ ಗುಲಾಮರನ್ನಾಗಿ ಅವತ್ತಿನಿಂದಲೂ ಮಾಡ್ತಿದ್ದರು, ಮುಂದೆಯೂ ಇವರು ಮಾಡ್ತಾನೆ ಇರ್ತಾರೆ. ಆದರೆ ದಾವಣಗೆರೆಯಲ್ಲಿ ಈ ಗುಲಾಮಗಿರಿಯ ಸಂಕೊಲೆಗಳು ಈಗ ಮುರಿಯುತ್ತಿವೆ. ಮುಸಲ್ಮಾನರು ಮತ್ತು ದಲಿತರು ತಾವು ಕೇವಲ ವೋಟ್ ಬ್ಯಾಂಕ್ ಅನ್ನೋದನ್ನ ಸುಳ್ಳು ಮಾಡುವ ಕಾಲ ಬಂದಿದೆ. ಕಾಂಗ್ರೆಸ್ನ ಕೌಟುಂಬಿಕ ಮತ್ತು ಬ್ಲ್ಯಾಕ್ ಮೇಲ್ ರಾಜಕಾರಣಕ್ಕೆ ತಕ್ಕ ಪಾಠ ಕಲಿಸಲಿಕ್ಕೆ ದಾವಣಗೆರೆಯ ತಳ ಸಮುದಾಯಗಳು ಸಿಡಿದೆದ್ದಿವೆ. ಟಿಕೆಟ್ ವಂಚನೆಯಿಂದ ರೊಚ್ಚಿಗೆದ್ದಿರುವ ಮುಸ್ಲಿಂ ಸಮುದಾಯದ ಬಂಡಾಯ ನಾಯಕ ಸಾದಿಕ್ ಪೈಲ್ವಾನ್ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿಬಿಟ್ಟಿದ್ದಾರೆ. ಭಾಳ ಫೋನ್ ಬಂದಿದ್ದು, ನಾವು ಯಾವ ಕಾರಣಕ್ಕೂ ನಾನು ಬಗ್ಗ ಮಂಚ ಅಲ್ಲ, ನಾ ಹಿಂದಕ್ಕೆ ಸರಿಯಾನೂ ಅಲ್ಲ, ನಾನು ರಣರಂಗ ಬಯಲೆಯಲ್ಲಿ ಮೈದಾನದಲ್ಲಿ ಇರ್ತಾನೆ, ನಾನು ಚುನಾವಣೆ ಮಾಡೇ ಮಾಡ್ತೇನೆ ಸರ್. ಸವಾಲೇ ಹುಟ್ಟಲ್ಲ ಸರ್. ನಮಗೆ ಕಾಂಗ್ರೆಸ್ ಪಕ್ಷದಿಂದ ಭಾಳ ನೋವಾಗಿದೆ ಸರ್. ನಾವು ಕಾಂಗ್ರೆಸ್ನರೇ, ನಾವು 40 ವರ್ಷದಿಂದ ದುಡ್ದಿದ್ದೀವಿ ಸರ್. ಹಂಗಾಗಿ ನಮ್ಗೆ ವಯಸ್ಸು ಬರೋದಿಲ್ಲ, ವಯಸ್ಸು ಹೋಗ್ತಾ ಇರ್ತೈತಿ. ಅಲ್ಲಿ ತನಕನೂ ಎಲ್ಕಾಯನ 2 ವರ್ಷ ಕಾಲನೂ ನಮಗೆಲ್ಲ ಸಹಿಸೋದಿಲ್ಲ ಅಂತೇಳಿದರೆ ಬರೋ ದಿನಗಳಲ್ಲಿ ಎಲ್ಲ ಏನಾರ ಹೆಚ್ಚು ಕಮ್ಮಿ ಆದರೆ ಏನು, ಯಾರು ಜವಾಬ್ದಾರು?
ಒಂದು ಅಲ್ಪಸಂಖ್ಯಾತರಿಗೆ ಆಯ್ದ ವರ್ಗದವರಿಗೆ 2 ವರ್ಷ ಕಾಲ ಬರ್ರಪ್ಪ ಯಾರು ಸೂಕ್ತ ಇದ್ದಾರೆ ಬರ್ರಿ ನಾನು ಗೆಲ್ಸ್ಕೊಂಡು ಹೋಗ್ತೇನೆ ಅಂತಕ್ಕದ್ದು ಅವ್ರ ಬಾಯಲ್ಲಿ ಬರೋದಿಲ್ಲ. ಅವರೇ ಎಲ್ಲ ಮುಂದಾಳಾಗಿ ಬಂದು ಮತ್ತೆ ಬಿ ಫಾರಂ ಅವ್ರ ಬದಿಗೆ ಹೋಗ್ತೈತೆ ಅಂತ ಹೇಳಿದರೆ ನಾವು ತಕ್ಕಂಥ ಪಾಠ ಕಲಿಸ್ಲೇಬೇಕಲ್ಲ. ಇದು ಕೇವಲ ಒಬ್ಬ ಸಾದಿಕ್ ಪೈಲ್ವಾನ್ ಅವರ ಬಂಡಾಯವಲ್ಲ, ಇದು ದಶಕಗಳಿಂದ ಕಾಂಗ್ರೆಸ್ನಿಂದ ತುಳಿತಕ್ಕೊಳಗಾದ ಪ್ರತಿಯೊಬ್ಬ ಮುಸ್ಲಿಂ ಮತ್ತು ದಲಿತನ ಅಂತರಾಳದ ಆಕ್ರೋಶದ ಆಸ್ಫೋಟ. ಯಾರು ಏನೇ ಹೇಳಿದ್ರು ಸ್ಪರ್ಧಿಸೋದು ಶತಸಿದ್ಧ, ಕಾಂಗ್ರೆಸ್ಗೆ ಈ ಬಾರಿ ಪಾಠ ಕಲಿಸ್ತೇವೆ ಅಂತ ಸಾದಿಕ್ ಪೈಲ್ವಾನ್ ಗುಡುಗಿದ್ದಾರೆ. ಇದು ಅಸ್ಮಿತೆಯ ಹೋರಾಟ. ಕಾಂಗ್ರೆಸ್ ಪಕ್ಷವು ತನ್ನ ಮೇಲ್ವರ್ಗದ ಮಂತ್ರಿಗಳಿಗೆ ಮತ್ತು ಅವರ ಮಕ್ಕಳಿಗೆ ಟಿಕೆಟ್ ನೀಡಲಿಕ್ಕೆ ಮನೆ ಬಾಗಿಲಿಗೆ ಹೋಗುತ್ತೆ. ಆದರೆ ಸ್ವಂತ ಬಲದಿಂದ ಗೆಲ್ಲುವ ಅಲ್ಪಸಂಖ್ಯಾತರು ಮತ್ತು ದಲಿತರಿಗೆ ಟಿಕೆಟ್ ನೀಡುವಾಗ ರಾಜಕೀಯ ಅಸ್ಪೃಶ್ಯತೆ ಮಾಡುತ್ತೆ. ಈ ಬಂಡಾಯವು ಶಾಮನೂರು ಕುಟುಂಬಕ್ಕೆ ಮಾತ್ರವಲ್ಲ, ಇಡೀ ಕಾಂಗ್ರೆಸ್ ಹೈಕಮಾಂಡ್ಗೆ ನಡುಕ ಹುಟ್ಟಿಸಿದೆ. ಮುಸ್ಲಿಮರು ಈಗ ಒಗ್ಗಟ್ಟನ್ನು ಪ್ರದರ್ಶಿಸಬೇಕಿದೆ. ಬಿಜೆಪಿಯ ಸೋಷಿಯಲ್ ಇಂಜಿನಿಯರಿಂಗ್ ಮತ್ತು ಕಾಂಗ್ರೆಸ್ ಸರ್ವನಾಶದ ಮುನ್ಸೂಚನೆ. ಕಾಂಗ್ರೆಸ್ ಪಕ್ಷದ ಈ ಅಹಂಕಾರ ಹೀಗೆ ಮುಂದುವರೆದರೆ ಅದರ ಅಂತ್ಯ ಬಹಳ ಹತ್ತಿರದಲ್ಲಿದೆ. ರಾಜಕೀಯದಲ್ಲಿ ಶಾಶ್ವತ ಶತ್ರುಗಳು ಇಲ್ಲ, ಶಾಶ್ವತ ಮಿತ್ರರು ಇಲ್ಲ. ಎದುರಾಳಿ ಭಾರತೀಯ ಜನತಾ ಪಕ್ಷ ಅಂದರೆ ಬಿಜೆಪಿ ತನ್ನ ಸೈದ್ಧಾಂತಿಕ ನಿಲುವುಗಳಲ್ಲಿ ಕೇವಲ ಒಂದು ಸಣ್ಣ ಬದಲಾವಣೆ ಮಾಡಿಕೊಂಡ್ರೆ ಸಾಕು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ವನಾಶವಾಗುವುದು ನಿಶ್ಚಿತ. ಬಿಜೆಪಿ ಈಗಾಗಲೇ ಉತ್ತರ ಪ್ರದೇಶ ಮತ್ತು ಬಿಹಾರದಲ್ಲಿ ಸೋಷಿಯಲ್ ಇಂಜಿನಿಯರಿಂಗ್ ಮೂಲಕ ಅದ್ಭುತಗಳನ್ನು ಸಾಧಿಸಿದೆ. ಅಲ್ಲಿನ ಪಸ್ಮಾಂಡ ಮುಸ್ಲಿಮರು ಅಂದರೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದ ದಲಿತ ಮುಸ್ಲಿಮರು ಹಾಗೂ ಅತಿ ಹಿಂದುಳಿದ ವರ್ಗಗಳನ್ನು ಒಗ್ಗೂಡಿಸಿ ಹೊಸ ವೋಟ್ ಬ್ಯಾಂಕ್ ಒಂದನ್ನು ಸೃಷ್ಟಿಸಿಕೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಹೈದರಾಬಾದ್ ಕಾರ್ಯಕಾರಿಣಿಯಲ್ಲೇ ಪಸ್ಮಾಂಡ ಮುಸ್ಲಿಮರನ್ನು ತಲುಪುವಂತೆ ಸ್ಪಷ್ಟ ನಿರ್ದೇಶನ ನೀಡಿದರು. ಉಚಿತ ಪಡಿತರ, ವಸತಿ ಯೋಜನೆಗಳಂತಹ ಸೌಲಭ್ಯಗಳನ್ನು ತಾರತಮ್ಯವಿಲ್ಲದೆ ನೀಡುವ ಮೂಲಕ ಬಿಜೆಪಿ ತಳಮಟ್ಟದ ಮುಸ್ಲಿಮರ ವಿಶ್ವಾಸ ಗಳಿಸುತ್ತಿದೆ ಅನ್ನೋದು ಸುಳ್ಳಲ್ಲ. ಒಂದು ವೇಳೆ ಕರ್ನಾಟಕದಲ್ಲಿಯೂ ಬಿಜೆಪಿ ತನ್ನ ಕಠಿಣ ಹಿಂದುತ್ವದ ನಿಲುವನ್ನು ಕೊಂಚ ಮೃದುಗೊಳಿಸಿ ಕಾಂಗ್ರೆಸ್ನಿಂದ ವಂಚನೆಗೊಳಗಾದ ಮುಸ್ಲಿಮರು ಮತ್ತು ದಲಿತ ನಾಯಕರಿಗೆ ನೇರ ರಾಜಕೀಯ ಪ್ರಾತಿನಿಧ್ಯದ ಟಿಕೆಟ್ ನೀಡಲಿಕ್ಕೆ ಮುಂದಾದರೆ ಏನಾಗಬಹುದು ಊಹಿಸಿ ನೋಡಿ. ಕಾಂಗ್ರೆಸ್ನ ಸಾಂಪ್ರದಾಯಿಕ ಅಹಿಂದ ವೋಟ್ ಬ್ಯಾಂಕ್ ಚೂರು ಚೂರಾಗುತ್ತೆ. ಕಾಂಗ್ರೆಸ್ ಕೇವಲ ಶಾಮನೂರು ಕುಟುಂಬದಂತಹ ಪ್ರಬಲರ ಪಕ್ಷವಾಗಿ ಮಾತ್ರ ಉಳಿದು ದಾವಣಗೆರೆಯಂತಹ ಕ್ಷೇತ್ರಗಳಲ್ಲಿ ಠೇವಣಿ ಕಳೆದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಯಾಕಂದ್ರೆ ಕಾಂಗ್ರೆಸ್ನ ವಿನಾಶದ ಬೀಜಗಳನ್ನು ಕಾಂಗ್ರೆಸ್ ನಾಯಕರೇ ಸ್ವತಃ ದಾವಣಗೆರೆಯಲ್ಲಿ ಬಿತ್ತಿ ಹಾಕಿದೆ. ವೀಕ್ಷಕರೇ, ಇದು ಕೇವಲ ಒಂದು ಚುನಾವಣೆಯ ಸೋಲು ಗೆಲುವಿನ ಪ್ರಶ್ನೆ ಅಲ್ಲ. ಇದು ತಲೆಮಾರುಗಳಿಂದ ನಡೆಯುತ್ತಿರುವ ರಾಜಕೀಯ ಶೋಷಣೆಗೆ ಇತಿಶ್ರೀ ಹಾಡುವ ಸಮಯ. ಮುಸಲ್ಮಾನರು ಮತ್ತು ದಲಿತರು ಕಾಂಗ್ರೆಸ್ನ ಲೈಸೆನ್ಸ್ಡ್ ವೋಟ್ ಬ್ಯಾಂಕ್ ಅಲ್ಲ. ಅವರ ಅಸ್ತಿತ್ವದ ಭಯವನ್ನ ಬಂಡವಾಳ ಮಾಡಿಕೊಂಡು ಅವರದ್ದೇ ಬೆನ್ನ ಮೇಲೆ ಸವಾರಿ ಮಾಡಿ ಅಧಿಕಾರದ ಗದ್ದುಗೆ ಹಿಡಿಯುವ ಈ ಕಾಂಗ್ರೆಸ್ ರಾಜಕಾರಣಿಗಳಿಗೆ ಈಗ ಮುಸ್ಲಿಂ ಮತ್ತು ದಲಿತರ ಅಸಲಿ ಶಕ್ತಿಯ ಪರಿಚಯವಾಗಬೇಕಿದೆ. ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ಫಲಿತಾಂಶವು ಕಾಂಗ್ರೆಸ್ ಪಕ್ಷದ ಈ ಮೌಲ್ಯರಹಿತ, ಕುಟುಂಬ ಕೇಂದ್ರಿತ, ದಲಿತ ಅಲ್ಪಸಂಖ್ಯಾತ ವಿರೋಧಿ ರಾಜಕಾರಣದ ಶವಪೆಟ್ಟಿಗೆಗೆ ಹೊಡೆಯುವ ಕೊನೆಯ ಮೊಳೆಯಾಗಬೇಕು. ಸ್ವಂತ ಬಲದ ಮೇಲೆ ಗೆಲ್ಲುವ ತಾಕತ್ತಿರುವವರನ್ನ ವಿಧಾನ ಪರಿಷತ್ತಿಗೆ ಕಳಿಸ್ತೇವೆ ಅನ್ನೋ ಕಾಂಗ್ರೆಸ್ನ ಉದ್ದಟತನದ ಮಾತಿಗೆ ಮತಯಂತ್ರದ ಮೂಲಕ ಉತ್ತರ ನೀಡಬೇಕಿದೆ. ಗುಲಾಮಗಿರಿಯ ನೈಜ ಸಂಕೊಲೆಗಳನ್ನು ಮುರಿದು ನೈಜ ಮತ್ತು ಅಧಿಕಾರಯುತ ರಾಜಕೀಯ ಪ್ರಾತಿನಿಧ್ಯವನ್ನು ಪಡೆದುಕೊಳ್ಳಲು ದಂಗೆ ಏಳಬೇಕಾದ ಐತಿಹಾಸಿಕ ಕ್ಷಣವಿದು. ಅನ್ಯಾಯದ ವಿರುದ್ಧ ಸಿಡಿದೆದ್ರೆ ಮಾತ್ರ ಅಸ್ಮಿತೆ ಉಳಿಯುತ್ತೆ. ಇಲ್ಲವಾದರೆ ಇಂತಹ ಸಾವಿರಾರು ಶಾಮನೂರು ಕುಟುಂಬಗಳು ನಿಮ್ಮನ್ನ ಆಳುತ್ತಲೇ ಇರುತ್ತವೆ ಮತ್ತು ನೀವು ಕೇವಲ ಮತ ಹಾಕುವ ಯಂತ್ರಗಳಾಗಿಯೇ ಉಳಿಯುತ್ತೀರಿ. ಎಚ್ಚರಗೊಳ್ಳಿ, ಒಗ್ಗಟ್ಟಾಗಿ ನಿಮ್ಮ ಹಕ್ಕಿಗಾಗಿ ಧ್ವನಿ ಎತ್ತಿ. ಇದು ಸುದ್ದಿಯ ಮೂಲಕ ನಾನು ಹೇಳ್ತಿರೋದು ಕೇವಲ ಘೋಷಣೆಯಲ್ಲ, ಇದೊಂದು ಚಳುವಳಿ. ನೋಡ್ತಾ ಇರಿ ಫಸ್ಟ್ ಕನ್ನಡ, ಆಗೋದಲ್ಲ ಒಳ್ಳೆಯದಕ್ಕೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ಸ್ನೇಹಿತರೆ.